ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಶಾಂತ ಮಾತಾಡ್ತಾ ಇರೋದು ಸ್ನೇಹಿತರೆ. ಕಥೆನ ಬೆಳಗ್ಗೆ ಒಂದು ಹಾಕಿದ್ನಲ್ಲ, ಅದು ಶೋಭಾ ಸಂಸಾರದ ಕತೆ. ಇದು ಹಳ್ಳಿ ದಿನನಿತ್ಯ ಜೀವನದ ಕತೆ, ಅತ್ತೆ ಸೊಸೆ ಸ್ಟೋರಿ, ಅಡುಗೆದು ಇದರಲ್ಲಿ ಹಾಕ್ತಿರ್ತೀನಿ. ಮತ್ತು ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ, ಮತ್ತು ಆ ಕತೆ ಈ ಕತೆ ಅಂತಂದು. ಅದು ಶೋಭಾ ಜೀವನದ ಕತೆ. ಅದರಲ್ಲೂ ಕ್ಯಾರೆಕ್ಟರ್ ನಾನು ಜ್ಯೋತಿ ಕ್ಯಾರೆಕ್ಟರ್ ಇತ್ತಲ್ಲ, ಅದನ್ನೇ ಅಲ್ಲಿ ಶೋಭಾ ಕ್ಯಾರೆಕ್ಟರ್ ಮಾಡಿದ್ದೀನಿ. ಕತೆ ನಿಮ್ಗೆ ಇಷ್ಟ ಆಗ್ತಾ ಇದೆ ಅನ್ನೋದಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೈಪ್ ಮಾಡಿರಿ. ಹೈಪೇ ಮಾಡಲ್ಲ, ನೀವು ನಮ್ಮಂಥ ಸ್ಮಾಲ್ ಕ್ರಿಯೇಟರ್ಸ್ಗೆ ಹೈಪ್ ಮಾಡೋದ್ರಿಂದ ನಮಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ದಯಮಾಡಿ ಕೇಳ್ಕೊತಾ ಇದ್ದೀನಿ ನಿಮಗೆ, ಹೈಪ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಕತೆನ ಮುಂದುವರ್ಸ್ಕೊಂಡು ಹೋಗ್ತೀನಿ. ಅತ್ತೆ ರೊಟ್ಟಿ ಒಂದು ಆತು ಸಾಕಲ್ಲ, ಮತ್ತು ನಾಳೆ ಗಿಡ ಮಾಡೋಕ್ಕೆ ಬರ್ತೈತೆ ಬಿಸೇವು. ಸಾಕು ಬಿಡ ಜ್ಯೋತಿ, ಮತ್ತು ಬಿಸಿ ಮಾಡ್ಕೊಳಕ್ಕೆ ಬರ್ತೈತಿ. ಬಿಸಿಲಿಗೆ ಅದಕ್ಕೆ ಅವು ಎಟ್ಟೆ ಆದ್ರೆ ತಿನ್ನೋಕೆ ಇಷ್ಟ ಮಾಡಂಗಿಲ್ಲ. ನಿಮ್ಮ ಮಾವಾತು ನಿನ್ನ ಗಂಡ ಆತು ಬೇಡ ಬಿಡ, ಬಿಸಿವು ಸಾಕತ್ತಾಗ. ಮತ್ತು ನಾಳೆಗೆ ಮಾಡುವಂತಂತ ಅದಿಷ್ಟು ಸಾರು ಅದನ್ನ ಕುದಿಯೋಕೆ ಇಟ್ಬಿಡವ, ಇನ್ನೊಂಚೂರು ಕುದಿಲ್ಲ ಅದು ಬಿಸಿಲು ಹೊತ್ತು ದೌಡ ಕೆಟ್ಬಿಡ್ತೈತಿ. ಇಡ್ತೀನಿ ರೀ ಅತ್ತಿ. ಖಾರ ಪುಡಿ ಅದು ಸ್ವಲ್ಪ ಐತವ, ಒಂದಿಟ್ಟು ಹಾಕಿಸ್ಕೊಂಡು ಬರ್ಬೇಕು. ತೊಗೊಂಬಂದಿಟ್ಟತಿ ನಿಮ್ಮ ಮಾವ ಅವನ್ನ ಒಣಕಾಯಿ ಒಂದಿಟ್ಟು ನೋಡಿ ಇದನ್ನು ತುಂಬರ ಬಿಡಿಸ್ಬೇಕು ನೋಡು. ಬಿಡಿಸಿ ಇಟ್ಕೊಂಡ್ವಿ ಅಂದ್ರೆ ದೌಡ್ ಹಾಕಿಸ್ಕೊಂಡು ಬರೋಕೆ ಬರ್ತೈತಿ. ಹೇಳೋಕ್ಕಾಗಲ್ಲ, ಇದು ಮಳೆ ಯಾವಾಗ ಬರ್ತೈತೆ ಯಾವಾಗ ಇದು ಹಾಕತ್ತೆ ಕೈ ಕೊಡ್ತೈತೆ ಗೊತ್ತಲ್ಲ. ಸುಮ್ಮನೆ ಮೆತ್ತಗೆ ಹಾಕೋ ಬಿಸ್ಲಿಗೆ ಒಂದಿಟ್ಟು ಒಣಗಿಸಿ ತೆಗೆದು ಬಿಡೋಣ. ಇಲ್ಲಕ್ರಿ ಮಾವಿತ್ತಂದ್ರೆ ಮಾವ ನಾನು ತೆಗಿತೀವಿ, ನೀನು ಬೇರೆ ವಾರ ನೋಡ್ಕೋವಂತೆ ಅಂತ. ಖಾರ ಪುಡಿನೇ ಹಾಕತ್ತೆ ಹೆಂಗೆ? ಖಾರ ಪುಡಿ ಇನ್ನೊಂದು ಸ್ವಲ್ಪ ಇರ್ಬೇಕ್ರೈತಿ. ಇನ್ನೊಂದು 4-5 ದಿವಸದ ಒಪ್ಪತ್ತು ಹಾಕತ್ರಿ ನಡಿತೈತಿ. ಇನ್ನೊಂದು 4-5 ದಿವಸ ಒಂದಿಟ್ಟು ಸೆಕಾಯಿ ಹಾಕಿ ಮಾಡ್ತಿರ್ತಾನೆ. ಮತ್ತು ಒಣಗ್ಬೇಕಲ್ಲಿ ತೊಗೊರಿ, ಒಣಗಿಸಿ ಹಾಕ್ಸ್ಕೊಂಬರ್ರಿ. ಚಲೋ ನಂಗೆ ಚೊಕ್ಕಾಗಿ ಒಣಗಿದ್ವು ಅಂದ್ರೆ ವರ್ಷ ಪೂರ್ತಿ ಚಿಂತಿರಲ್ಲ ಖಾರ ಪುಡಿದು. ಅದಕ್ಕೆ ನೋಡು ಒಂದಿಟ್ಟು ಮಜ್ಜಿಗೆ ಅದನ್ನ ಕಡೆದು ಹೋಗಿ ನಾ ಕುಂದಿರ್ತಾನವ ಯವ. ದೌಡ ಆದ್ವು ಅಂದ್ರೆ ಇದು ಮಧ್ಯಾಹ್ನಕ್ಕೆ ಬಿಸಿಲು ಏರಕತ್ತಂದ್ರೆ ಕುಂದ್ರಕ್ಕಾಗಲ್ಲ ಬಿಸಿಲಾಗಲ್ಲಿ. ಒಂದೀಟು ಈಗ ದೌಡ ಕುಂತ್ವಿ ಅಂದ್ರೆ ಲಗುನ ಆಗೋಕೆ ಹೋಗ್ತಾಗ. ಆಯ್ತು ತೊಗೊಳ್ರಿ ಐತೆ. ನಾ ಇದಿಷ್ಟು ರೊಟ್ಟಿ ಮಾಡಿ ಹಾಕ್ಲಿಕ್ಕೆ ಅದನ್ನ ನೀರಿಟ್ಟು ಬಂದು ಅವಕ್ಕೆ ಮೇವದನ್ನ ನೀರಿಟ್ಟು ಮೇವದನ್ನ ಹಾಕಿ ಬಂದುಬಿಡ್ತಾನೆ. ಸಾರದನ್ನ ಕುದಿಯೋಕೆ ಸಣ್ಣಕ್ಕೆ ಉರಿ ಮಾಡಿ ಉಕೊಂಡ್ರೈತಿ. ಪೂರ ಹೊಲಿ ಇದು ಮಾಡ್ಲಿಲ್ಲಂಗೆ ಒಂದು ಸಣ್ಣ ಉರಿ ಇಟ್ಟೆ ಅಂದ್ರೆ ಚಳಮಳ ಕುದೀತು ಅಂದ್ರೆ ಸಾರು ರುಚಿ ಆಕತಿ. ಇನ್ನೊಂದೀಟು ಅರಗುದಿ ಆದಂಗೆ ಐತದು, ಇನ್ನೊಂದಿಟ್ಟು ಕುದಿಲ್ಲ ಅದು ಸಾರು ಇಟ್ಟುಕನಿ ಅನ್ನ ಹಿಂದಾಗ ಮಾಡ್ಲಲ್ರಿ. ಉಪ್ಪಿಟ್ಟು ತಿಂದಾರ ತಗೋ ಈಗನ ಎಲ್ಲರೂ. ಈಗೇನು ಬೇಡ, ಅನ್ನ ಹಿಂದಾಗ ಒಂದು ಸ್ವಲ್ಪ ತಡದು ಮಾಡುವಂತೆ ಅಂತ ಬಿಸಿ ಅನ್ನ ಉಣ್ಣಾಕ ಬರ್ತೈತಿ. ಒಟ್ಟು ತುಂಬ ಉಪ್ಪಿಟ್ಟಾಗೈತಿ. ಇನ್ನೇನು ಮತ್ತು ಒಂದು ದಿವ್ಸ ಮಜ್ಜಿಗೆ ಕುಡಿತಾರೆ. ಮಜ್ಜಿಗೆ ಅದನ್ನ ಕುಡಿತಾರೆ, ನಡಿತೈತೆ ಅದಾಗ. ಆ ಕೆನೆ ಅದನ್ನ ಎದ್ರಾಗ ಹಾಕಿರ್ತೀವಿ ನೋಡು. ಕಡ್ದೋಕನ್ ನಾನು ಒಂದಿಟ್ಟು ಕೆನೆ ಅದನ್ನ ತೆಗೆದು ಬಿಡು. ತುಪ್ಪ ಅದನ್ನ ಕಾಸಕ್ಕೆ ಬರ್ತೈತಿ ಅಂತ ಚಲೋ ಬಂದೈತೆ ನೋಡು. ಕೆನೆ ಮ್ಯಾಕ ಒಂದು ಎದ್ರಾಗಾರ ತೆಗೆದು ಬಿಡು. ತುಪ್ಪ ಅದನ್ನ ಕಾಸಿದ್ರೆ ಮಂಜು ಉಣ್ತಾನ. ಆಯ್ತು ತಗೋರಿ ಐತಿ. ಒಂದಿಟ್ಟು ನೀವು ಅದನ್ನ ಮಾಡೋದ್ರಾಗ ನಾನು ಒಂದಿಟ್ಟು ಲತಾರ್ ಮನೆ ಅಂತೇಳಿ ಹೋಗಿ ಬರ್ತಾನೆ ರೀತಿ. ಇದು ಸೀರೆನ ಪಿಕೋ ಫಾಲಿಗೆ ಕೊಟ್ಟಿದ್ದೆ. ಈಕಿ ಲತಾ ಆಕೆ ಯಾರ ಅದಾಳ, ಆಕಿ ಗೆಳತಿ ಅಂತಂದು ಅಲ್ಲಿ ಯಾರ ಅದಾಳ ಅಂದಿದ್ಲು. ಕೊಡುವಂತ ಕೊಟ್ಟಿದ್ದೆ, ಇಸ್ಕೊಂಬಂದಾಳಂತ್ರಿ. ಹೋಗಿ ಒಂದಿಟ್ಟು ನೋಡ್ಕೊಂಡು ಇಸ್ಕೊಂಬಂದ್ಬಿಡ್ತಾನೆ. ಆತಲ್ಲ ಇನ್ನೇನು. ನಾನು ಅದನ್ನ ಖಾರದ ಇದು ಒಣಮೆಣ್ಸಿಕಾಯಿ ನಾವು ತುಂಬಿಡಿಸ್ತೇನೆ. ನೀ ರೊಟ್ಟಿ ಅದನ್ನ ಮಾಡಿಟ್ಟು ಆಕಳದ ಒಂದಿಟ್ಟು ನೋಡ್ಕೊಂಡು ಹೋಗವ. ಹ್ಞೂ ರೀ ಐತಿ. ಆದ್ವಾ ರೊಟ್ಟಿ ಮಾಡವು ಮತ್ತು ಸಾಕು ಅಂದ್ರಲ್ರಿ, ಅದಕ್ಕೆ ಅದಿಷ್ಟಕ್ಕೆ ಮಾಡಿ ತೆಗೆದೆ. ಮತ್ತು ಬೇಕಂದ್ರೆ ಬಿಸಿ ಮಾಡಕ್ಕೆ ಬರ್ತೈತಿ. ಸಂಜೆ ಮುಂದೆ ಮುದ್ದೆ ಗಿದ್ದಿ ಮಾಡ್ತಿರ್ತವೆ, ಸುಮ್ಮನೆ ರೊಟ್ಟಿ ಹಂಗೆ ಉಳ್ಕೊಂತವು. ನಾಲ್ಕಿಗೆ ತಂಗಳು ತಿನ್ನಂಗಿಲ್ಲ ಏನಿಲ್ಲ, ಅದಕ್ಕೆ ಸಾಕಂದ್ರಲ್ಲ ತೆಗೆದ್ರಿ. ಸಾಕು ಬಿಡತ್ತ ಹೋಗ್ಲಿ. ನಾ ಒಂದಿಟ್ಟು ಒಣಮೆಣ್ಸಿಕಾಯಿ ನೋಡ್ದಂತ ತಗೋ. ಹ್ಞೂ ರೀ ಐತಿ. ಅದಕ್ಕೆ ಅದು ಡಬ್ಬಿ ಖಾಲಿಗೈತಿ ಅಲ್ಲಿ ನೋಡು, ಒಂದಿಟ್ಟು ಕೈಯಾಡಿ ಇಡು ಡಬ್ಬಿ. ಒಂದಿಟ್ಟು ಬಿಸ್ಲಾಗ ಒಣಗ್ಲದು ಮತ್ತು ಹಾಕಿಸ್ಕೊಂಬರಕ ಡಬ್ಬಿ ಬೇಕಾದು. ಇದು ಒಳ್ಳೆಣ್ಣೆ ನೋಡಿ ಏಟೈತೆ ಮತ್ತು ತರ್ಸ್ಕೊಳಕರ ಬರ್ತೈತಿ. ಈಗ ಹಾಕ್ಸ್ಕೊಳಕ್ಕೆ ಹೋಗೋಕೆ ಒಳ್ಳೆಣ್ಣೆ ಉಪ್ಪದು ಬೇಕು ನೋಡಿ ತೆಗೆದಿಡವ. ಒಂದು ಕಡೆ ಇಟ್ಬಿಡು. ದೌಡ ಒಣಗಿದ್ವು ಅಂದ್ರೆ ಹೋಗಿ 4-5 ಗಂಟೆಗೆ ಹಾಕ್ಸ್ಕೊಂಬರಕ್ಕೆ ಬರ್ತೈತೆ ಅತ್ತಾಗ. ಒಳ್ಳೆಣ್ಣೆ ಸ್ವಲ್ಪ ಇರ್ಬೇಕ್ರಿ ಐತಿ, ಭಾಳ ಇಲ್ಲ. ಸುಮ್ಮನೆ ಒಂದು ಪ್ಯಾಕೆಟ್ ಸಣ್ಣ ತೊಗೊಳೋದು ಪಾಡು ನೋಡ್ರಿ. ಅರ್ಧ kg ಇದು ಉಪ್ಪದು ಐತಿ ಬೇಕಂದ್ರೆ. ಹೌದಾ, ಒಳ್ಳೆಣ್ಣೆ ಇಲ್ಲ ಹಂಗಾರೆ. ಮತ್ತು ತಡಿ, ನಿಮ್ಮ ಮಾವನ ಕಳಿಸ್ತಾನೆ. ಒಂದು ಅರ್ಧ ಲೀಟ್ರಿಂದು ಖಾರಕ್ಕೆ ಹಾಕಕ್ಕೆ ಮತ್ತು ಮನೆಗೆ ಅದನ್ನ ಹೊಯ್ಸ್ಕೊಂಬ ಅಂತಂದು ಎಣ್ಣೆನ ಕಳಿಸ್ತಾನೆ ಅತ್ತಾಗ. ಇವು ನೋಡುವ ಮಜ್ಜಿಗೆ ಅವನು ಒಂದಿಟ್ಟು ಹಾಕ್ಯಂದು ಉಪ್ಪು ಅದನ್ನ ಹಾಕಿ ತೊಗೊಂಬ ಹಿಂದಾಗ. ನಿಮಗೆ ಮಜ್ಜಿಗೆ ಅದನ್ನ ಕೊಟ್ಟು ನಾನು ಒಂದಿಟ್ಟು ಜಕಿಟೇನ್ ಅಂತೇಳಿ ಹೋಗ್ಬಿಡ್ತಾನೆ ರೀತಿ. ಆತು ತಗೋ. ಕೊಟ್ಟು ಎಷ್ಟು ದಿವಸ ಆಗಿತ್ತು. ಮತ್ತು ಸೀರೆ ಅದನ್ನ ಹೆಂಗೆ ಮಾಡ್ಯಾಳೆ ಏನಲ್ಲತ್ತ ಒಂದಿಟ್ಟು ಬಾ
ನಾ ಹೋಗಿ ಕೇಳ್ಕೊಂಬರ್ತಾನೆ ಇಲ್ಲಕ್ರ ಮತ್ತು ನೀನು ತಡ ಆತಂದ್ರೆ ರೊಕ್ಕನೇ ಇಲ್ಲಕ್ರ ಲಘು ಬಂದೆ ಅಂದ್ರೆ ಇಬ್ರು ಕೂಡ ಹೋಗ್ಬರೋಣ ಅಂತ ಅಂದದ್ಲು. ಆತು ಇನ್ನೇನು ಅನ್ನ ಒಂದು ದಿನದಾಗ ಮಾಡುವಂತೆ ಅಂದಾರ. ನಡಿತೈತಿ, ರೊಟ್ಟಿ ಆತು ಸಾರು ಆತು, ಅನ್ನ ಒಂದು ಮಾಡಿದ ಅಂದ್ರೆ ಆತು. ಇನ್ನು ಮಡ್ಕಿ ಕಾಳ ಅಳ್ಬಳಕ್ಕೆ ನಂಗೆ ಮಾಡೇನಿ. ಮತ್ತೆ ಇನ್ನೇನು ಸಾರು ಮಾಡ್ಕೊಂಡು ತಿಂದ್ರದು ಸಂಜೆ ಮುಂದೆ ಬೇಕಂದ್ರೆ ಬಿಸಿದು ಏನಾರ ಮಾಡಿ ಮುದ್ದೆ ಗಿದ್ದಿ ಮಾಡಿ ಸಾರು ಮಾಡಕ್ಕೆ ಬರ್ತೈತಿ ಅಂದು ಅವರು ತುಂಬದನ್ನ ಬಿಡ್ಸತ್ಲಿಗೆ ಲಘುನ ಹೋಗಿ ಬಂದ್ಬಿಡ್ತಾನೆ. ಯಾಕ ನಮ್ಮ ಮನೆ ಅಂತಲೇ ನೆರಳು ಬಂದ್ಬಿಟ್ಟೈತೆ, ಇಲ್ಲೇ ಅಜ್ಜಿ ಮನೆ ಅಂತೆಲ್ಲ ಹಾಕಿರಿ. ಸ್ವಲ್ಪ ಬಿಸಿಲು ಚಲೋನ ಐತೆ, ಚುರುಕೈತೆ, ದೌಡ್ ಒಣಗ್ತಾವ ಕಾಯಿ. ಇವರು ಒಬ್ರಾಗಿದ್ರೆ ಚಲೋ ಹಾಕಿತ್ತು. ಅಡಿಕೆಲೆ ತೊಗೊಂಬರ್ತಾನೆ ತಡಿ ಅಂತ ಅಂಗಡಿಗೆ ಹೋದಾರ ಪತ್ತೆನೇ ಇಲ್ಲ ಇವರು. ಇಬ್ರು ಕೂಡಿ ದೌಡ ಬಿಡಿಸಿದ್ವಿ ಅಂದ್ರೆ ದೌಡ ಆಗೋಕವು. ಹಾಕ್ಸ್ಕೊಂಬರಕ್ಕೆ ಇವತ್ತು ಇಟ್ಟೆ ಅಂದ್ರೆ ಪಾಳೆ ನಾಳೆ ಬಂದ್ರೆ ಅದಕ್ಕಂದ್ರೆ ನಾಲ್ಕೀಗ ಆಕತೆ ಇಲ್ಲ. ನೋಡೋಣ ಏನಾಕತೆ ಏನೋ. ಅಲ್ಲೇ ಬಿಟ್ಟು ಬಂದ್ರೂ ಕಷ್ಟ. ಸುಮ್ಮನೆ ಖಾರ ಪುಡಿ ತೊಗೊತಾರ, ಕಡಿಮೆ ಬರ್ತಾವು, ತೂಕ ಅನ್ನಿಸ್ತೈತೆ. ನೋಡೋಣ ನಾಳೆ ಗಿಡ ಹೋಗಿ ಪಾಳೆ ಇದ್ದಾಗ ದೌಡ್ ಹಾಕಿಸ್ಕೊಂಬರ್ಬೇಕು. ಒಣಗಿದ್ರೆ ಚಲೋನ ಇವು. ಮತ್ತು ಒಣಗಿ ಹಂಗೆ ಕಟ್ಟಿ ಇಟ್ಬಿಟ್ವಿ ಅಂದ್ರೆ ಮತ್ತು ಮೆತ್ತಗಾದ್ ಬಂದ್ರೆ ಗಾಳಿ ಆಡಿ ಮೆತ್ತಗಾಗ್ಬಿಡ್ತಾವು. ಅಲ್ಲೇ ಒಣಗ ಹಾಕೊಂಡು ಕುಂತಾಳೆ ಅಜ್ಜಿ ಬನ್ನಿ ಅಂತ ಕುಂತಾಳೆ. ಯಾಕೆ ಇಲ್ಲಿ ನೆರಳು ಐತಿ ಅಂತಂದೆ. ಅಬ್ಬಾ ಅಷ್ಟು ಲಘು ಬಂದ್ರಲ್ಲ ಹೋದವರು. ಮತ್ತೆ ನಾನಂದ್ರೆ ಏನು ಮಾಡಿ? ನೀತಿ ನಿಯತ್ತು ಅಂದ್ರೆ ನಾನು ಅಂದ್ರೆ ನೀತಿ ನಿಯತ್ತು. ಹೌದೌದು, ಕುತ್ಕೋರಿ. ದೌಡ್ ಮೆಣಸಿಕಾಯಿ ಬಿಡ್ತಾನ. ನಾನು ಬಿಡಿಸ್ಬೇಕು? ಇಲ್ಲ, ಇಲ್ಲಿಂದ ತಿರುಗಿ ನೋಡ್ರಿ. ಇಲ್ಲಿ ಯಾರಿದ್ದಾರೆ? ನಿಮ್ಮ ಅಪ್ಪ ಐತಿ. ಯಾಕ ಶಾಂತ ಬರ್ಬರ್ತಾ ಭಾಳ ಆಯ್ತು ಬಿಡೋ ನಿನ್ನ ಮಾತು. ನನಗೆ ಕಾಮಿಡಿ ಮಾಡ್ತೀನಿ ತಡೆ ನಿನಗೆ. ನನ್ನನ್ನು ಅಷ್ಟು ಸುಲಭವಾಗಿ ಅಮಾರ್ಸಕ್ಕಾಗಂಗಿಲ್ಲ. ಕುತ್ಕೋರಿ. ಅತ್ತೆ ಹೇಳೋ ಜೊತೆ ಒಂದಿಟ್ಟು ಹಂಗಾದ ಹೇಳಿದ್ನಲ್ರಿ ಆಗ್ಲೇ, ಲತಾರ್ ಮನೆ ಅಂತೇಳಿ ಹೋಗ್ಬರ್ತಾನ್ರಿ. ಹೋಗುವ. ಯಾಕ ಲತಾರ್ ಮನೆ ಅಂತ ಎಲ್ಲದಕ್ಕೆ ಹೋದ್ಲು ಜ್ಯೋತಿ? ಏನೋ ಸೀರೆ ಏನೋ ಕೊಟ್ಟಿದ್ಲಂತ ಇಸ್ಕೊಂಬರಕ್ಕೆ ಹೋಗ್ತಾನೆ ಅಂದ್ಲೆ. ಕುತ್ಕರ್ರಿ, ಲಗುನ ಅಕ್ಕವು ಒಬ್ಬೇಕಿಗೆ ಎಷ್ಟೋ ಅಂತಂದ್ಬಿಡು. ಇದು ತುಂಬ ಸೋಸ್ಲಿ, ನಾನು ಕೈ ಅದು ನುಯ್ತೈತಿ. ಹಂಗೆ ಬಾ ದಾರಿಗೆ, ಅದನ್ನ ಬಿಟ್ಟು ನಮಗೆ. ಆಯ್ತು ದೌಡ ಸ್ವಲ್ಪ ತುಂಬದನ್ನ ಸೋಸ್ಕೊಂಡ್ವಿ ಅಂದ್ರೆ ಹಾಕಿಸ್ಕೊಂಬರಕ್ಕೆ ಚಲೋ ಆಗ್ತೈತೆ ನೋಡ್ರಿ. ಇವತ್ತೇನು ಕೊಡ್ಲೆ, ನಾಳೆಗೆ ಹಾಕ್ಬಿಡ್ಲೆ ತುಂಬ ತೆಗೆದು? ಇವತ್ತಿನ್ನೇನು ಹೋಗಿ ತಗೋ, ಅಲ್ಲೇ ಸಂಜಿಕೆಗೆ ಹಾಕೋಕತೆ. ನಾಳೆ ಬೆಳಗ್ಗೆ ಲಗುನ ಇಟ್ಬಿಟ್ವಿ ಅಂದ್ರೆ ಬಿಸ್ಕೊಂಡು ಬರಕ್ಕೆ ಬರ್ತೈತಿ. ಅಲ್ಲಿ ಇನ್ನೇನು ಬಿಡ್ತಿದ್ದಿ? ಸುಮ್ಮನೆ ಖಾರ ಪುಡಿ ಅದನ್ನ ತೊಗೊತಾರ ಅಂತಾರ, ಬೇಡ ಅಲ್ಲಿ ಬಿಡೋದು. ಅದನ್ನ ಅನ್ಕೊಂಡು ನಾನು ಸ್ವಲ್ಪ ಹೊಲದಂತೆಲ್ಲ ಕಟ್ಟಿಗೆ ಅವನು ನೋಡಿ ತೊಗೊಂಬಂದು ಒಂದು ಗಾಡ್ಯಾಗಾರ ದುಂಡುಗೆ ಮಾಡಿ ಇಟ್ಕೊಂಡ್ವಿ ಅಂದ್ರೆ ಒಂದು ಗಾಡ್ಯಾಗ ಹಾಕ್ಕೊಂಬರಕ್ಕೆ ಬರ್ತೈತ್ರಿ. ಇನ್ನೇನು ಮಳೆಗಾಲಕ್ಕೆ ಮತ್ತೆ ಕಟ್ಟಿಗೆ ಬೇಕಾಗಬೇಕು. ಸಿಲಿಂಡ್ರ್ ನೋಡಿದ್ರೆ ಇವಾಗ ಒಂದಿಷ್ಟು ಯಾವಾಗಾರ ಬರಲಿ ಅಂತಂದು ಇಟ್ಕೊಂಡಿದ್ವಿ. ಅದು ಭಾಳ ರೇಟ್ ಆಗೈತಂತ, ಇನ್ನೇನು ತೊಗೊಳೋದಾಕತ್ತೆ ಇಲ್ಲ. ಸ್ವಲ್ಪ ಮಾಡಿ ಇಟ್ಕೋಬೇಕು. ಇವ್ರು ಬಂದು ಆರಿಸ್ಕೊಂಡು ಹೋಗ್ತಾರೆ. ಕೊನೆಗೆ ಒಂದು ಇದನ್ನ ಮಾವಿನ ಮರ ಇತ್ತಲ್ಲ, ಅದು ಯಾಕೆ ಅಷ್ಟು ಅಣ್ಣ ಬಿಡಲಿಲ್ಲಲ್ಲ, ಅದನ್ನ ಕಡ್ಸೋಣ ಅಂತ ಅನ್ಕೊಂಡಿನಿ. ಏನು ಮಾಡಲಿ? ಇರ್ಲಿ ಬಿಡ್ರಿ, ಅದನ್ನೇನು ಕಡಿಸ್ತೀರಿ? ಮರ ಇರ್ಲಿ, ಗಾಳಿ ಬರ್ತೈತಿ ಚೆನ್ನಾಗಿದೆ. ಬ್ಯಾಡ ಅದು. ಇಲ್ಲ ಜಾಲಿ ಮರಗಳು ಜಗ್ಗ ಇದಾವೆ ನೋಡ್ರಿ, ಅವ್ನು ಕಡಿಸ್ರಿ. ಇವು ಹಣ್ಣು ಬಿಡ್ಲಿ ಇಲ್ದಂಗಿರ್ಲಿ, ತಂಪು ಇರ್ತೈತೆ. ಅದು ಮಾತ್ರ ಮರದ ಕೆಳಗೆ ಕುತ್ಕೊಂಡ್ರೆ ಇಷ್ಟು ತಣ್ಣಗೆ ಅನಿಸ್ತೈತಿ ಗೊತ್ತೇನ? ಊಟ ಗೀಟ ಅಲ್ಲೇ ಮಾಡ್ತಿರ್ತಿದ್ವಲ್ಲ ನಾವು. ಸಾಲಕ್ಕೂ 5-6 ಮರ ಇದಾವಲ್ಲ, ಅದೇನು ಹಣ್ಣು ಬಿಡಂಗಿಲ್ಲ, ಅದಕ್ಕೆ ಕಡ್ಸೋಣ ಅಂತ ಅನ್ಕೊಂಡ್ನಿ. ಮತ್ತು ಕೃಷ್ಣನ್ ಕೇಳಿದ್ನಿ, ಅವನ್ ಕೇಳಪ್ಪ ಅಂತ ಅನ್ನ, ಅದಕ್ಕೆ ಕೇಳಿದ್ನಿ. ಬ್ಯಾಡ ಬಿಡ್ರಿ, ಕಟ್ಗೆ ಸಲುವಾಗಿ ಮರ ಕಡಿಯೋದೇನು ಬ್ಯಾಡ. ಇನ್ನೇನು ಜಾಲಿ ಗಿಡಗಳು ಇದ್ವಲ್ಲ, ಅವನ್ನೆಲ್ಲ ಕಡಿಸಿ ಒಣಗ್ಸಕ್ ಬಿಟ್ರಿ ಅಂದ್ರೆ ಒಂದಿಟ್ಟು ಒಣಕೊಂತಾವು. ಒಂದು ಇದ್ರಾಗ ಎತ್ತಿನ ಕಡೆಗೆ ಅದ್ರಾಗಾರ ಹಾಕೊಂಬರಕ್ಕೆ ಚಲೋ ಆಗ್ತೈತೆ ನೋಡ್ರಿ. ಹಂಗ ಮಾಡೋಣ ತಗೋ. ಖಾರ ಪುಡಿನ ಆಗ್ತೈತೆ ಇಲ್ಲ? ಇನ್ನೊಂದು 4-5 ದಿವಸದ ಆಗ್ಬೋದು ಅಂತ ಅಂದ್ಲ ಜ್ಯೋತಿ. ಮತ್ತೆ ಇನ್ನೇನು ಖಾಲಿ ಆಗತ್ತಂಗೆ ಕಾಯ್ಕೊಂಡು ಕುಂದ್ರದು ಅಂತ ತುಂಬಿಡ್ಸೋಣ ಅಂತ ಕುತ್ಕೊಂಡಿ ನಾನು. ಹೌದೇನು ಅಷ್ಟು ಲಗುನ ಖಾಲಿ ಆತ? ಮತ್ತೆ ಹೊಲಕ್ಕೆ ಅದು ಬುತ್ತಿ ಅದನ್ನ ಕಾಯ್ತಿರ್ತಾವಿ. ಎಲ್ಲದಕ್ಕೂ ಖಾರ ಪುಡಿನ ಬೇಕು. ಏನು ಪಾಪ ಹಸೆಕಾಯಿ ಹಾಕಿ ಮಾಡ್ತಿರ್ತಾಳೆ, ಅದನ್ನ ಹಾಕಿನ. ಮತ್ತೆ ಬೇಕ್ರಿ ಖಾರ ಪುಡಿ ಇಲ್ಲಕ್ರೆ ನಡೆಯಂಗ ಇಲ್ಲ. ಅದೇ ಅದು ಯಾಕೆ ಮುಸುಡಿ ಆ ರೀತಿ ಮಾಡ್ಕೊಂಡಿರಿ? ಏನು ಪದ ಹೇಳಾಕತ್ತೀರಿ? ಚಲೋ ನಂಗಾರ ಹೇಳ್ರಿ. ಅದು ನಿನ್ನಿಂದ ಹಾವು ನಿನ್ನಿಂದೈತಿ. ಒಳ್ ನೋಡಕ್ ಹೋಗ್ಬೇಡ, ಸುಮ್ನಿರ. ಸುಮ್ ಗಪ್ಪ, ಒಟ್ಟ ಮಾತಾಡಕ ಹೋಗ್ಬೇಡ, ಸುಮ್ನಿರ. ಹೊಕ್ಕತ್ತದ ಸಣ್ಣ ಮೆಲ್ಲಕ. ನನ್ನಿಂದ ಬಂದು ಹಾವು ನಿಂತೈತಿ ಅಂತೀರಿ? ನಗಾಕತ್ತೀರಿ? ಅದು ನನ್ನ ಕಡೆದ ಗಪ್ಪ ನಂಗೆ ಹೋಗ್ಲಿ ಅಂತಂದ ಹೆಂಗ? ನನಗೆ ಆಗ್ಲಿ ಆ ಕಾಮಿಡಿನಾ? ಹೆಂಗಿದೆ ಇದು ಕಾಮಿಡಿ? ಕಾಮಿಡಿ ಅಲ್ಲ, ನಕಲಿ ಮಾಡೋಂಥ ವಿಷಯನ ಅದು. ಯಾಕಲಿ ಶಾಂತ ಸಿಕ್ಕಾಕಿರಿ ನಗ್ಬಕವ? ಚಂದಿತ್ತು ಕಾಮಿಡಿ.
ನಕ್ ಇಡ್ರಿ. ನಿಮ್ಮ ಕಾಮಿಡಿಗೆ ನಕ್ 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 ಹೊಟ್ಟೆಲ್ಲ ಉಣ್ಣಾಗೈತೆ ನೋಡು. ಸಾಕ ನಕ್ಕದ್ದು? ಹಲ್ಲು ಮುಚ್ಕೊಡ್ರಿ ಸಾಕು. ಏನ ಹೇಳು ಶಾಂತ, ಆಗ್ಲೇ ಎದ್ರುಕೊಂಡಿದ್ದೆಲ್ಲ ಅವಾಗ ನಿನ್ನ ಮುಖ ನೋಡಂಗಿತ್ತು ಬಿಡು. ನಿಮಗೆ ಎಲ್ಲ ಹುಡುಗಾಟನ ನಿಮಗೆ. ಆಯ್ತಾಯ್ತು ಸಾಕು, ಕಾಮಿಡಿ ಮಾಡಿದ್ದು ಮುನ್ನೋಡಿ ಸೋಸ್ರಿ ಲಗುನ. ಸೋಸಕತ್ತೀನಲ್ಲ. ಮಂಜು ಎಲ್ಲೋದ್ ಏನು ಬಿಸ್ಲಾಗ ಹೋಗ್ಬೇಡಪ್ಪ ಅಂದ್ರೆ ಅದು ಒಂದು ಬ್ಯಾಟ್ ಅದು ಒಂದು ಬಾಲ್ ಹುಡ್ಕೊಂಡು ತಿರುಗ್ತಾನ ಗಣ 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 ಗಣ. ಏನು ಮುಖ ಮುಸುಡಿ ನೋಡಂಗಿಲ್ಲ ನೋಡು. ಸಾಲಿ ಸುಟ್ಟಿ ಕೊಟ್ಟಾರ. ಹೋಗ್ಲಿ ಬಿಡು, ಆಡ್ಲಿ. ಆಡೋ ವಯಸ್ಸಿನಾಗ ಆಡ್ಬೇಕು ಮಕ್ಳು. ಆಡೋ ವಯಸ್ಸಿನಾಗ ಆಡ್ಬೇಕು ಸರಿ. ಎಲ್ಲರ ಹೋಗಿ ಬಿದ್ದ ಪದ್ದ ಏನಾರು ಮಾಡ್ಕೊಂಬಂದ ಅಂದ್ರೆ ಏನು ಮಾಡೋದು ಹೇಳ್ರಿ. ಈ ಹುಡುಗರು ಒಂದು ಸರಿ ಇಲ್ಲ. ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಕೆರೆ ಅಂತಲ್ಲಿ ಹೋಗೋಣ ಅಂತಂದು ಇದು ಮಾತಾಡ್ಕೊಂತಿರ್ತಾವು. ನನಗೆ ಹೆದರಿಕೆನ ಬೈದಾನಿ. ಎಲ್ಲರ ಮನೆ ಅಂತಲೇ ಕಾಣ್ತಿರ್ಬೇಕು ನೀ ನನಗೆ. ಎಲ್ಲರ ಕಣ್ಣಿಗೆ ಕಾಣ್ಲಿಲ್ಲ ಹಂಗೆ ಓದಿ ಮತ್ತು ಕಾಲ ಮುರಿತೇನೆ ಅಂತಂದು ಅವಾಗಿನ ಸುಟ್ಟು ಸುಮ್ಮನೆ ಅದಾನ. ಇಲ್ಲಕ್ರೆಯಲ್ಲಿ ಹೋಗೋಣ ಅವನ ಮಗ. ಏನೋ ಬರಾಕತ್ತಲ್ಲಿ ಚೇಳ ಏನದು? ಸುಮ್ಮನೆ ಬಿಡಿಸ್ಕೊಂಡ್ ಕುಂದ್ರಿ ಅಂದ್ರೆ ಮತ್ತೆ ಮಕ್ಕ ಎಲ್ಲ ಹಿಂಗೋ ಮಾಡ್ಕೊಂಡ್ರೇನ? ಅದೆಲ್ಲ ನನಗೆ ಕಾಮಿಡಿ ಅದು ಇಡ್ಸೋದಲ್ಲಿ ನೋಡ್ರಿ. ಬಿಡಿಸ್ರಿ ಲಗು ಲಗುನ. ಮಾಡೋದಷ್ಟು ಬೇಕಾದಷ್ಟು ಕೆಲಸ ಇಟ್ಕೊಂಡು ಇದನ್ನ ಮಾಡ್ಕೊಂತ ಕುಂದಿರ್ತಾರೆ ಇಲ್ಲಿ. ಅಲ್ಲಲೇ ಶಾಂತ, ಏನು ಹಾವು ಬಂತ? ಏನು ಮತ್ತೆ ಹುಲಿ ಬಂತ? ನಕ್ಲಿ ಶೆಟ್ಟಿಗೆ ಮಾಡಾಕತ್ತಿಲ್ಲಲೇ ಶಾಂತ. ನಿನ್ನ ಹಿಂದ ನಿಜವಾಗ್ಲೂ ಚೋಳು ಬಂದತ್ತಲೇ. ಇರ್ಲಿ ನಾನು ಅವಾಗ ನಂಗೆ ಎದ್ರಂಗಿಲ್ಲ. ಬರ್ಲಿ ಬಿಡೋದು. ಯವ್ವ ನಿನ್ನಿಂದನ ಬಂತಲೇ ಶಾಂತ. ನಿಜವಾಗ್ಲೂ ನಾನು ನಕ್ಲಿ ಮಾಡಾಕತ್ತಿಲ್ಲಲೇ. ಹೌದಲ್ರಿ? ಎಂತಾದೈತ್ ನೋಡೋದು. ಹಾವುಗಳ ಜೊತೆಗೆ ಆಡೋದೇ ಇರ್ಬೇಕ್ರಿ ಇದು ಚೇಳು. ನೋಡತ್ಲೆ ಎದ್ರಿಕಿನ ಬರಾಕತ್ತೈತೆ ನನಗೆ. ಪುಣ್ಯಕ್ಕ ಇತ್ಲಾಗ ಓಡ್ ಬಂದೆಪ್ಪ. ಶೋ ಅದೇನು ಹುಳ ಏನ ಶೋ ಶೋ ಅನ್ನತ್ಲೆ ಹೋಗಕ್ಕ. ಶೋ ಹೊಂಟತಿ. ಅಜ್ಜಿಗೆ ಹೇಳ್ಬೇಕು ಪಾಪ. ಹೊರಗೆ ಇರ್ತೈತೆ ಅಜ್ಜಿ. ಎಂತಾದೈತ್ ನೋಡು. ಶೋ ಇವತ್ತಿನ ಕತೆ ನಿಮಗೆ ಇಷ್ಟ ಆಯ್ತು ಅನ್ನೋದಾದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಸಿಗ್ತಾನೆ.